ಮಾತಾಡಲ್ಲ ಯಾರು ಇಲ್ಲ. JCB ಊತ್ ಬಿಟ್ಬಿಡ್ತೀಯ. ನಿಮ್ಮಪ್ಪನ್ ಗೊತ್ತಿದ್ರೆ ಧರ್ಮಸ್ಥಳಕ್ಕೆ ಬಂದು ನೀನು ನೋಡೋಣ. ನಿಮ್ಮಪ್ಪನ್ ಗೊತ್ತಿದ್ರೆ ನೀನ್ ಧರ್ಮಸ್ಥಳ ಬಾರ ನೋಡೋಣ, ಅದನ್ನ ಮುಟ್ಟೋಣ. ಸೀಲ್ ಬಿಡ್ತೀವಿ ಧರ್ಮಸ್ಥಳ ಮಂಜುನಾಥನ ಕಡೆ ನೀನು ಬೆಟ್ಟು ತೋರಿಸಿದ್ರೆ, ಹೆಗಡೆಯವ್ರ ಕಡೆ ಬೆಟ್ಟು ತೋರಿಸಿದ್ರೆ ಏ ನಾಯಿ. ಸೌಜನ್ಯ ಕೊಲೆ ಈ ವಿಷಯದಲ್ಲಿ ಕ್ಷೇತ್ರದ ಒಂದು ಹೆಗಡೆ ಅವ್ರನ್ನ ಇದರಲ್ಲಿ ಮಧ್ಯೆ ದೂರ್ಸಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಸೌಜನ್ಯ ಕೊಲೆ ಮಾಡ್ತಿರ್ತಕ್ಕಂಥವ್ರು ಪರಮ ನೀಚರು, ಎಂಜಲ ನಾಯಿಗಳು. ಅವರನ್ನ ಎಷ್ಟು ಬೈದ್ರು ಸಾಕಾಗಲ್ಲ ಅಂತ ನೀಚರು ಸೌಜನ್ಯನ ಹತ್ಯೆ ಮಾಡ್ತಿರ್ತಕ್ಕಂಥವ್ರು. ಅದೇ ನೀಚರು ಎಂಜಲ ನಾಯಿಗಳು ಹೆಗ್ಗಡೆ ಧರ್ಮಸ್ಥಳ ಕಡೆ ಕೈ ತೋರ್ಸವ್ರು. ಈ ಒಬ್ರೇ ಸೌಜನ್ಯನ ಕೊಲೆ ಮಾಡಿದವರು ನಮ್ಮ ಧರ್ಮಸ್ಥಳ ಸ್ವಾಮಿಯ ಕ್ಷೇತ್ರ ಕಡೆ ಕೈ ತೋರಿಸಿ ಅವರ ಕಡೆ ನೀಚವಾಗಿ ಮಾತಾಡ್ತಂದವ್ರು ಇವರಿಬ್ರು ಒಬ್ರೆ. ನೀವೆಲ್ಲ ಅರ್ಥ ಮಾಡ್ಕೋಬೇಕು, ಇದು ಫಸ್ಟ್ ಅರ್ಥ ಮಾಡ್ಕೋಬೇಕು. ನಿಮ್ಗೆ ತಾಕತ್ತಿದ್ರೆ, ನಿಮ್ಗೆ ದಮ್ಮಿದ್ರೆ ಯಾರು ಕೊಲೆ ಮಾಡಿದ್ರು ಅವರಿಗೆ ಏನು CBI ತನಿಖೆ ಅಲ್ಲ, ತನಿಖೆ ಮಾಡಿಸಿ ಸ್ವಾಮಿ. ಅದಕ್ಕೆ ಯಾರ ಅಡ್ಡಿ? ಕ್ಷೇತ್ರದ ಧರ್ಮಸ್ಥಳದ ಏನು ಭಕ್ತರ ಅಡ್ಡಿನಾ? ಇಲ್ಲಿರೋ ಜನ ಅಡ್ಡಿನಾ? ಯಾರು ಅಡ್ಡಿ ಇಲ್ಲ. ಏನು ಬೇಕಾದ್ರೂ ತನಿಖೆ ಮಾಡಿಸ್ಲಿ. ಆದರೆ ನೀವು ಹೊಲಸು ತಿನ್ನೋ ನಾಲಿಗೆಯಿಂದ ಕ್ಷೇತ್ರದ ಕಡೆ ಬೆಟ್ಟು ತೋರಿಸ್ತಿರಲ್ಲ, ಇದು ನ್ಯಾಯನಾ? ಇದು ಧರ್ಮನಾ? ಕೇಳೋರು ಯಾರು ಗತಿ ಇಲ್ಲ ಅಂತ ತಿಳ್ಕೊಬೇಡಿ ಸ್ವಾಮಿ. ಈ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ, ಅಷ್ಟು ಕೋಟಿ ಜನರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಭಕ್ತರೇ, ಹೆಗ್ಗಡೆಯ ಭಕ್ತರೇ. ಸುಮ್ಮನೆ ಇದ್ದಾರೆ. ಯಾಕಂದ್ರೆ ಸುಮ್ಮನೆ ಇದ್ದಾರೆ ಅಂದ್ರೆ ರೋಲ್ ಕಾಲ್ ಗಿರಾಕಿಗಳಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಭಕ್ತರು. ರೋಲ್ ಕಾಲ್ ಗಿರಾಕಿಗಳಾದ್ರೆ ಮಾತಾಡಿರೋರು. ನೋಡಿದ್ರು ಸುಮ್ಮನೆ ಇದ್ರು. ಕಡೆಗೆ ಈ ಸಮಾವೇಶದ ಒಂದು ಸೂಚನೆ ಕೊಡಕ್ಕಿಲ್ಲೆಲ್ಲ ಸೇರಿದೀವಿ. ಯಾಕಂದ್ರೆ ಮಾತಾಡಲ್ಲ.